ರಸಗುಲ್ಲ ಸ್ವೀಟಿಗೆ ಗೊತ್ತಾಗ್ತಿಲ್ಲ, ಖಾರಕ್ಕೆ ಡಾಮಿನೇಟ್ ಮಾಡ್ತದೆ ಚಟ್ನಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಾ ಇರೋ ಚಾಲೆಂಜ್ ವಿಯರ್ಡ್ ಫುಡ್ ಕಾಂಬಿನೇಷನ್ಸ್. ನಾನು ವಿಯರ್ಡ್ ಫುಡ್ ಕಾಂಬಿನೇಷನ್ಸ್ ಹುಡುಕುವಾಗ ನನಗೆ ತುಂಬಾ ವಿಯರ್ಡ್ ಅನ್ಸಿದ್ದು ರಸಗುಲ್ಲ ಚಾಯ್. ನಾರ್ತ್ ಸೈಡಲ್ಲಿ ಮಾಡ್ತಾರೆ, ಹೆಂಗಿರ ಅದು ನೋಡಿದ್ರೇ ವಾಮಿಟ್ ಬರ್ತಾಯಿತ್ತು. ಸೊ ಇಲ್ಲೊಂದು ಟೀ ಅಂಗಡಿ ಹತ್ರ ಬಂದಿದ್ದೀವಿ, ಸ್ಪೀಡ್ ಬ್ರೇಕರ್ ಅಂತ. ಬನ್ನಿ ಒಂದ್ಸರಿ ಟೇಸ್ಟ್ ಮಾಡಿ ನೋಡೋಣ. ಸೊ ರಸಗುಲ್ಲ ನಾವೇ ತೊಗೊಂಡಿದ್ದೀವಿ. ಹೆಂಗಿದ್ರು ಇಲ್ಲೆಲ್ಲ ಬೆಂಗಳೂರಲ್ಲಂತೂ ಸಿಗೋಕ್ಕೆ ಚಾನ್ಸ್ ಇಲ್ಲ ರಸಗುಲ್ಲ ಚಾಯ್ ಎಲ್ಲ. ನೋಡೋಣ, ಇದನ್ನೇ ಹಾಕಿ ನಾವೇ ಮಾಡ್ಸೋಣ. ಸೀರಿಯಸ್ ಆಗಿ ಲಾಸ್ಟ್ 15 ಡ್ರಿಂಕ್ ಕುಡಿದ್ಬಿಟ್ಟು 4 ದಿನ ತೊಗೊಂಡಿದ್ದೀನಿ ಇದೊಳಕ್ಕೆ. 4 ದಿನ ಹ್ಯಾಂಗ್ ಓವರ್ ಇತ್ತು. 15 ಡ್ರಿಂಕ್ ಮಿಕ್ಸ್ ಮಾಡಿ ಸೂಪರ್ ಡ್ರಿಂಕ್ ಮಾಡಿ ಚಾಲೆಂಜಲ್ಲಿ. ಇವತ್ತು ಇಷ್ಟು ಶುಗರು, ಮೊದಲೇ ನಾನು ಶುಗರ್ ತಿನ್ನಲ್ಲ. ನನ್ನ ಮೇಲೆ ಹಣೆ ಇಟ್ಟು ಆಲ್ಮೋಸ್ಟ್ 5 ಮಂತ್ಸ್ ಆದ್ಮೇಲೆ ನಾನು ಶುಗರ್ ತಿಂದಿದ್ದು. ಅದರಲ್ಲಿ ಈ ಶುಗರ್ಗೂ ಆ ಟೀ ಶುಗರ್ಗೂ ಅಪ್ಪ ನೆನ್ಸ್ಕೊಂಡ್ರೆ ಒಂಥರ ಆಯ್ತಾ ಇದ್ದೀನಿ. ಎಷ್ಟು ದಿನ ಆಗುತ್ತೋ. इधर रसगुल्ला है, इधर रसगुल्ला है. ऐसा बना चाय लगने जा रहे हैं. रसगुल्ला अंदर ये ले लिया गया गर्मा गर्म चाय कूलर के अंदर बाद में वैसे तरीके से अपन सर्व करें. हो गया अंकल रेडी? हाँ इट्स ओके. 1 मिनट, पहले रसगुल्ला उसमें रसगुल्ला डाल दो. हाँ मैं लेके आया हूँ भाई, 1 स्पून बड़ा वाला ले लो. रसगुल्ला, रसगुल्ला चाय ट्राई कर रहे हैं भाई इसलिए. हाँ आई बोला भाई. सेटिंग कर लीजिए. एक सिगरेट एक कटोरी. रसगुल्ला बड़ा है कि एक मिनट. हाँ हाँ ಕಟ್ಟೆ ಆಗ್ತಲ್ಲ ಗುರು. ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ. ಹಾ ಹಾ ಧೈರ್ಯ ಮಾಡ್ತಾ ಇದ್ದೀನಿ. ಹಾ ನಾನು ಟ್ರೈ ಮಾಡಿರೋದ್ರಲ್ಲೇ ಫಸ್ಟ್ ಅಂತ ಇದೆ. ಏಕೆ आपको पता है रसगुल्ला चाय. ರಸಗುಲ್ಲ ಇದ್ರ ಅಂತೂ ಟೇಸ್ಟ್ ಮಾಡಬೇಡಿ ದಯವಿಟ್ಟು, ಚೆನ್ನಾಗಿಲ್ಲ. ನಾನೇ ಟ್ರೈ ಮಾಡಿ ತಪ್ಪು ಮಾಡ್ಬಿಟ್ಟೆ ಅನ್ಸಿದೆ ನನಗೆ. ಈಗ ಆ ಟೇಸ್ಟ್ ಬಡ್ಸ್ ಎಲ್ಲ ಸತ್ತೋಗೈತೆ ಅನ್ಸುತ್ತೆ ನನಗೆ. ಯಾಕೋ ಚಾಯ್ ಲವರ್ಸ್ ನೋಡ್ತಾ ಇದ್ರೆ ನಿಜ ಹೆಂಗೆ ಬೈಕೋತಾರೋ ನನ್ನ ಗೊತ್ತಿಲ್ಲ. ಸೊ ಒಬ್ಬಟ್ಟು ತಗೊಂಡಾಗಿದೆ. ನೆಕ್ಸ್ಟ್ ವಿಯರ್ಡ್ ಚಾಲೆಂಜ್ ಬಂದು ಒಬ್ಬಟ್ಟು ಒಳಗಡೆ ಕಬಾಬು ಮತ್ತು ಟೊಮೆಟೊ ಸಾಸ್ ಹಾಕೊಂಡು ತಿನ್ನಬೇಕು, ರೋಲ್ ಮಾಡಿಕೊಂಡು. ಈ ರೆಸಿಪಿ ಬಂದು ವಿಯರ್ಡ್ ಗೌತಮ್ದು ಒಂದು ವೀಡಿಯೋಸ್ ಹೋಗಿ ನೋಡಿ. ಇದ್ಯಾವುದು ವಿಯರ್ಡ್ ಗೌತಮ್ಮು ಇನ್ನೊಂದು ಮಾಡಿದ್ದಾನೆ. ಪೆಡಿಗ್ರಿಲಿ ಮೋಮೋಸ್ ಮಾಡ್ಕೊಂಡು ತಿಂತಾನೆ. ಬೆಕ್ಕು ಫುಡ್ ಇಟ್ಕೊಂಡು ಅದರಲ್ಲಿ ಸಮೋಸ ಮಾಡ್ತಿದ್ದವನೆ. ಗುರು ದೇವರು ಗುರು, ನೀನು ಸೀರಿಯಸ್ ಆಗಿ ಅಪ್ಪ ನಂಗೆ ನೆನ್ಸ್ಕೊಂಡ್ರೆ ವಾಂತಿ ಬರ್ತಾಯಿದ್ದೀವಿ ಎಲ್ಲ. ನೀನು ಅದು ಹೆಂಗೆ ಮಾಡ್ತಾಯಿದ್ಯೋ. ಸೊ ಇಷ್ಟೂ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಯ್ತಾ? ಬರೀ ಅರ್ಧ ಮಾತ್ರ ತೊಗೊಳ್ಳೋಣ. ಅರ್ಧಕ್ಕೆ ಕಬಾಬ್ ಪೀಸು, ಒಂದು 3 ಕಬಾಬ್ ಪೀಸ್, ಕೆಚಪ್ಪು. ಫಸ್ಟ್ ಒಂದು ಬೈಟ್ ತೊಗೊಂಬೋಣ, ಒಳಗಡೆ ನೋಡಿ ಹೆಂಗಿದೆ ಅಂತ. ಅಲ್ಲಲ್ಲ ಯಪ್ಪ, ಏನು ಡಿಫರೆಂಟ್ ಅನ್ಸಲ್ಲ ಸೀರಿಯಸ್ ಆಗಿ. ಸ್ವೀಟು, ಹುಳಿ, ಖಾರ ಏನಿಲ್ಲ. ಏನೇನೋ ಕುಡೀರಿ. ಓನರ್ ಬಂದ್ಬಿಟ್ಟು ಸಾಂಬಾರ್ ಜೊತೆ ಟೇಸ್ಟ್ ಮಾಡಿ ಅಂತ ಕೊಟ್ಬಿಟ್ಟು ಹೋಗ್ತವ್ರೆ. ಗುರು ಯಾವ್ದು ಗುರು ನಮ್ದು? ನಾವು ಸ್ವಲ್ಪ ವಿಯರ್ಡ್ ಮಾಡೋಣ ಅಂದ್ರೆ ಇವ್ರು ಇನ್ನೂ ವಿಯರ್ಡ್ ಮಾಡ್ತಾರೆ. ಹೋಗ್ಲಿ ಇನ್ನೂ ಟೇಸ್ಟ್ ಮಾಡ್ಬಿಡ್ತೀನಿ, ಅವ್ರ ಖುಷಿ. ನಿನ್ಗಿದು ಬೇಕಿತ್ತ ಮಗನೇ ವಾಪಸ್. ಚೆನ್ನಾಗಿಲ್ಲ. ಇದೇನಿದು ಅಂಕಲ್? ಸ್ವೀಟ್ ಅಂಕಲ್ ಇದು. ಯಪ್ಪ ಏನೇನೋ ಕೊಡ್ದವ್ರಿಗೂ ಸೀರಿಯಸ್ ಆಗಿ. ಈಗ ತಾನೇ ಸಾಂಬಾರ್ ಜೊತೆ
ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿತ್ತು ಮಾತ್ರ. ದಯವಿಟ್ಟು ಟ್ರೈ ಮಾಡಬೇಡಿ ಅದನ್ನ. ಸಾಂಬಾರ್ ಜೊತೆ ಈಗ ಒಬ್ಬಿಟ್ಟು ಕಬಾಬು ಸಾಸು ಪ್ಲಸ್ ಚಟ್ನಿ. ಆಹಾ, ಸ್ವೀಟೇ ಗೊತ್ತಾಗ್ತಿಲ್ಲ, ಖಾರಕ್ಕೆ ಡಾಮಿನೇಟ್ ಮಾಡ್ತಿದೆ ಚಟ್ನಿ. ನಾನು ಕ್ಯಾಮ್ರಾಮನ್ ಕೈಲಿ ಟೇಸ್ಟ್ ಮಾಡಿಸ್ತೀನಿ. ಓಕೆ, ಇದು ಫಸ್ಟ್ ಹಂಗೆ ಟ್ರೈ ಮಾಡೋಣ. ನಾವೇ ವಿಯರ್ಡ್ ಫುಡ್ ಟ್ರೈ ಮಾಡಕ್ ಬಂದ್ರೆ ಈ ಓನರ್ ಅಂಕಲ್ ಅಂತೂ ನಮ್ಗಿಂತ ಜಾಲು ಅದ್ರ ಜೊತೆಗೆ ಇದು ಯಾವ್ದೋ ಚಟ್ನಿ ಕೊಟ್ರಪ್ಪ. ಯಪ್ಪ, ಈ ಚಟ್ನಿ ಆಕ್ಚುಲಿ ಈ ಚಟ್ನಿ ಒಬ್ಬಟ್ಟನೆ ಡಾಮಿನೇಟ್ ಮಾಡ್ಬಿಡ್ತು, ಆ ಸ್ವೀಟ್ನೇ ಡಾಮಿನೇಟ್ ಮಾಡ್ಬಿಡ್ತು. ಬರೀ ಅದೇ ಬಂತು. ಅದ್ರ ಜೊತೆ ಸಕ್ಕತ್ತಾಗಿತ್ತು ತಿನ್ನಕ್ಕೆ. ಬಟ್ ವಾಮಿಟೇ ಬರ್ತಿದೆ ನಂಗೆ ಅದು ದಾಲ್ ನೆನ್ಸ್ಕೊಂಡ್ರೆ. 2 ಕೊಡಿ. 2 ಬೇಕು. ನೆಕ್ಸ್ಟ್ ಚಾಲೆಂಜ್ ಏನು ಹೇಳಿ? ಐಸ್ ಕ್ರೀಮ್ ಒಳಗಡೆ ಈ ಕೆಚಪ್ ಹಾಕಿ ತಿನ್ಬೇಕು. ನಾವು ಇಷ್ಟೋದವರೆಗೂ ತಿಂದಿದ್ದ ಫುಡ್ಸಲ್ಲಿ ಎಲ್ಲ ನಾವು ಮಾಡ್ಕೊಬೇಕಿದ್ದಿಲ್ಲ, ಬೇರೆ ಕಡೆ ಮಾಡಿಸ್ಬೇಕಿತ್ತು. ಬಟ್ ಆಲ್ರೆಡಿ ಈಗ ತಿನ್ನೋ ವಿಯರ್ಡ್ ಫುಡ್ಡು ಆಲ್ರೆಡಿ ಮಾಡ್ತಿದ್ದಾರೆ. ಇವಾಗ ನಾವು ತಿನ್ನಕ್ಕೆ ಹೋಗ್ತಾ ಇರೋದು ಚಾಕ್ಲೇಟ್ ಮೋಮೋಸ್. ಬನ್ನಿ ಹೆಂಗಿರುತ್ತೆ ಅಂತ ನೋಡೋಣ. ಗುರು 62 ರೂಪಾಯಿ ಅಂತ ಇದಕ್ಕೆ. ಯಪ್ಪ, ಒಂದು ಮೋಮೋಸ್ಗೆ 62 ರೂಪಾಯಿ. ಇದು ಹುಡುಗಿರ್ ಫೇವ್ರೇಟ್ ಅಂತೆ. ಮೋಮೋಸ್ಗೆ ಮೇಲ್ಗಡೆ ಚಾಕ್ಲೇಟ್ ಸಿರಪ್ ಹಾಕ್ಬಿಟ್ಟವ್ರೆ ಅನಿಸ್ತಿದೆ. ನಾನು ಇದು ತಿಂತಾ ಇರ್ತೀನಿ ಅಷ್ಟೇ. ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇನ್ನೂ ವಿಯರ್ಡ್ ಥಿಂಗ್ಸ್ ತೊಗೊಂಡ್ಬರ್ತೀನಿ. ಸಾಕಾಗ ಸೀಸು ಫ್ರೈ ಮಾಡಿ ಸಾಕಾಗಿದೆ. ಬಟ್ ಕವಡೆ ಕಾಸ್ಟ್ಲಿ ಇತ್ತು, 62 ರೂಪಾಯಿ. ಯಾವ ಕೊಡ್ತಾನೆ. 1 ಪೀಸ್ 62 ರೂಪಾಯಿ. ಆ ಡಾರ್ಜಿಲಿಂಗ್ ಮೋಮೋಸ್ ಹತ್ರ ನೋಡಿದ್ರೆ 8 ಪೀಸ್ ಕೊಡ್ತಾನೆ 60 ರೂಪಾಯಿಗೆ ಚಿಕನ್ ಮೋಮೋಸು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ, ಹಿಂಗಿದ್ದಿದ್ದ ದೋಸೆ ನಂಗೆ ತುಪಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಒಂದ್ಸಲ ಟ್ರೈ ಮಾಡ್ಬೋದು, ಏನು ಅಷ್ಟೊಂದು ಕೆಟ್ಟದಾಗಿಲ್ಲ. ಇಲ್ಲ ಬಿಯರ್ಡ್ ಅಂತ ಏನು ಅನಿಸ್ಲಿಲ್ಲ, ಇದು ನಾರ್ಮಲ್ ಫುಡ್ ಥರನೇ ಇದೆ. ಒಳಗಡೆ ಕೇಕ್ ಹಾಕ್ಬಿಟ್ಟವ್ರು ಅಷ್ಟೇ. ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. One eternity later. टेस्टी मैगी खाइए और मैगी में खो जाइए. ಪೇಸ್ಟಿ ಮ್ಯಾಗಿ ಮಾಡಿದ್ರೆ ಇಲ್ಲೇ ಪೇಸ್ಟಿ ಮ್ಯಾಗಿಗೋಸ್ಕರ ಮನೆಗೆ ಹೋಗ್ಬೇಕು. ಆನಂದ ಪರಮಾನಂದ. ಬಜ್ಜಿ ಡಿಪ್ ಮಾಡಕ್ಕೆ ಬಜ್ಜಿಗೆ ಹಿಂಗೆ ಓಪನ್ ಮಾಡ್ಬಿಟ್ಟು ಆಪರೇಷನ್ ನೋಡೋಣ, ಮಾಡಕ್ಕಲ್ಲ. ಫಸ್ಟ್ ಇರೋ ಮಾಡ್ತೀನಿ ಸ್ವಲ್ಪ. ಚೆಲ್ಲೋಗುತ್ತಣ್ಣ. ಏಯ್ ಬ್ಯಾಡ್ರು, ಮಿಕ್ಸ್ ಮಾಡ್ಬೇಡ್ರು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ.